ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮ್ಮ ಮುಂದೆ ನಾನು ಉತ್ತರ ಕರ್ನಾಟಕದ್ದು ಮೋಸ್ಟ್ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಎಷ್ಟೊಂದು ಭಾಗಗಳಲ್ಲಿ ಉತ್ತರ ಕರ್ನಾಟಕದ ಸೈಡು ಈ ಡಿಶ್ ಬಂದು ತುಂಬಾ ಫೇಮಸ್ಸು. ಸೊ ಇದನ್ನ ನಾವು ಉತ್ತರ ಕರ್ನಾಟಕದ ಸೈಡು ಒಗ್ಗರಣೆ ಅಂತ ಹೇಳ್ತೀವಿ, ಅಥವಾ ಸೂಸ್ಲಾ ಅಂತಲೂ ಕರೀತಾರೆ. ಮಂಡಕ್ಕಿಯಿಂದ ಮಾಡಿರೋದಿತ್ತು, ಕಡಲೆಪುರಿಯಿಂದ, ಬ್ಯಾಂಗ್ಳೂರು ಸೈಡ್ ಹೇಳಬೇಕಂದ್ರೆ. ಸೊ ಇವತ್ತು ನಾನು ನಿಮ್ಮ ಮುಂದೆ ಒಗ್ಗರಣೆ ರೆಸಿಪಿ ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 3-4 ಜನಕ್ಕೆ ಆಗೋಷ್ಟು ನಾನು ಮಂಡಕ್ಕಿನ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡೋಕ್ಕೆ. ಸೊ ಇದು ಮಂಡಕ್ಕಿ, ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ, ಆಮೇಲೆ ಟೊಮ್ಯಾಟೊ ಹಣ್ಣು. ಸೊ ಟೊಮ್ಯಾಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನಿವತ್ತು ಸೂಸ್ಲಾ ಅಥವಾ ಒಗ್ಗರಣೆನ ಮಾಡ್ತಾ ಇರೋದು. ಸೊ ಇದು ಉತ್ತರ ಕರ್ನಾಟಕದ ಭಾಗದ ಸೈಡ್ ಬಂದರೆ ವೆರೈಟಿ ಆಫ್ ಸೂಸ್ಲಾ ಅಂತ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ತವಾನ ಇಟ್ಟಿದ್ದೀನಿ. ಅದು ಕಡಾಯಿ ಬಿಸಿ ಆದ ನಂತರ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಜೀರಿಗೆ ಸಾಸಿವೆ ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆದ ನಂತರ ಅದಕ್ಕೆ ನಾವು ಒಂದು 2-3 ಎಸಳಾಗೋಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಕೊಂಡು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕಿದರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಒಗ್ಗರಣೆಗೆ. ಸೊ ಅದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿಟ್ಟಿರೋಂಥ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿದು ಪೇಸ್ಟ್ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ ಒಗ್ಗರಣೆ. ಸೊ ನಾನಿಲ್ಲಿ ಮೆಣಸಿನ್ಕಾಯಿನೇ ಕಟ್ ಮಾಡ್ಕೊಂಡು ಯೂಸ್ ಮಾಡ್ತಿರೋದು. ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು. ಸೊ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಸೂಸ್ಲಾ ಅದೇನು ಮಂಡಕ್ಕಿ ಹಾಕಿರ್ತೀವಲ್ವ, ಅದ್ರ ತಕ್ಕ ನಾವು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಕಡಿಮೆ ಆದ್ರೂ ಅದು ಟೇಸ್ಟೇ ಹೋಗಿಬಿಡುತ್ತೆ. ಸೊ ಯಾವಾಗಲೂ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ, ಟೊಮ್ಯಾಟೊ, ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಒಗ್ಗರಣೆ ಬೇಯೋ ಅಷ್ಟಿಗೆ ನಾನು ಮಂಡಕ್ಕಿನ ನೆನೆ ಇಟ್ಕೊಂಡಿದ್ದೀನಿ. ಸೊ ಅದು ನೆನ್ತಾ ಇರೋ ಟೈಮಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಬೇಯೋಕ್ಕಿಟ್ಟಿದ್ದೀನಿ. ಅಷ್ಟೊತ್ತಲ್ಲೇ ಮಂಡಕ್ಕಿ ಚೆನ್ನಾಗಿ ನೀರಲ್ಲಿ ನೆನೀತಾ ಇದೆ, ನೋಡ್ಬೋದು. ಈ ಥರ ನಾವು ಮಂಡಕ್ಕಿನ ನೆನೆಸ್ಕೊಳ್ಳೋದು. ಉತ್ತರ ಕರ್ನಾಟಕದ ಸೈಡ್ ಬಂದರೆ 2 ವೆರೈಟಿ ಆಫ್ ಮಂಡಕ್ಕಿ ಸಿಗುತ್ತೆ. ಒಂದು ಚುಡುವ ಮಾಡಕ್ಕೆ ಅಂತ ಹೇಳ್ತಾರೆ, ಇನ್ನೊಂದು ಒಗ್ಗರಣೆ ಅಥವಾ ಸೂಸ್ಲಾ ಮಾಡಕ್ಕೆ ಅಂತ ಹೇಳೋದು. ಸೂಸ್ಲಾ ಅಥವಾ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ದಪ್ಪ ತಿಕ್ಕಾಗಿರುತ್ತೆ ಅದು ಮಂಡಕ್ಕಿ. ಸೊ ಮಂಡಕ್ಕಿ ನೆನೆಯೋಷ್ಟಲ್ಲೇ ಇಲ್ಲಿ ಒಗ್ಗರಣೆನೂ ಸಹ ರೆಡಿ ಆಗ್ತಾ ಇತ್ತು, ನೋಡ್ತಾ ಇರ್ಬೋದು. ಈರುಳ್ಳಿ, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಅದು ಫ್ರೈ ಆಗಿರೋದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಟೊಮ್ಯಾಟೊನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾಗಬೇಕು. ಸೊ ನೋಡ್ತಾ ಇದ್ದೀರಲ್ವ, ನಾವು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಒಗ್ಗರಣೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಇದು ಬೆಂದಾದ ನಂತರ ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಬೆಂದಾದಮೇಲೆ ಅದಕ್ಕೆ ನಾವು ಒಂದು ಲೋಟ ಆಗೋಷ್ಟು, ಚಿಕ್ಕ ಲೋಟದಲ್ಲಿ ಲೋಟ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆ ಸ್ವಲ್ಪ ಮೆತ್ತಗಿದ್ರೇ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಯಾವಾಗಲೂ ತುಂಬ ಮೆತ್ತಗಾಗಿ ಇರಬೇಕು ಅಂತ ಹೇಳ್ತಾರೆ ಒಗ್ಗರಣೆ. ಸೊ ಅದ್ರ ಸಲುವಾಗಿ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಇಲ್ಲಿ ಒಗ್ಗರಣೆನೂ ಸಹ ಮಂಡಕ್ಕಿನೂ ಸಹ ಚೆನ್ನಾಗಿ ನೆಂದಿದೆ. ಅದು ನೆಂದಿರೋಂಥ ಮಂಡಕ್ಕಿನ ಸಪ್ರೇಟ್ ಮಾಡ್ಕೊಳ್ಬೇಕು ನೀರಿಂದ. ಸೊ ನೋಡಿದ್ರಲ್ವ, ನಾನು ಮಂಡಕ್ಕಿ ಈ ಥರ ನೆನೆಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಬಿಟ್ಟೇ ನಾವು ತೆಕ್ಕೊಳ್ಬೇಕು. ಅಷ್ಟಲ್ಲೇ ನಾನು ಇದು ಒಗ್ಗರಣೆನೂ ಚೆನ್ನಾಗಿ ನೀರಲ್ಲಿ ಕುದೀತಾ ಇತ್ತು. ಇದಕ್ಕೆ ನಾನು ನೀರು ಏನಕ್ಕೆ ಆ್ಯಡ್ ಮಾಡೋದಂದರೆ ಹಾಲು ತುಂಬಾ ಗಟ್ಟಿಯಾಗಿತ್ತು, ಅದರ ಸಲುವಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮೊದಲು ಬೇಯಿಸ್ಕೊಂಡ ನಂತರ ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಹಾಲಿದ್ರೇ ಒಗ್ಗರಣೆದ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ರಲ್ವ, ಇದು ಹಾಲು ಹಾಕಿದ ನಂತರ ಒಗ್ಗರಣೆ ಚೆನ್ನಾಗಿ ಕುದೀತಾ ಇದೆ. ಸೊ ಈ ಕುದೀತಾ ಇರೋಂತಹ ಒಗ್ಗರಣೆಗೆ ನಾವು ನೆನೆಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಮಂಡಕ್ಕಿ, ಆ ಮಂಡಕ್ಕಿನ ನಾವು ಸೇರಿಸ್ಕೊಳ್ಬೇಕು. ಸೊ ಇವಾಗ ಒಗ್ಗರಣೆನೂ ಚೆನ್ನಾಗಿ ಬೆಂದಿದೆ, ಅದಕ್ಕೆ ನಾವು ಮಂಡಕ್ಕಿನ ಸೇರಿಸ್ಕೊಳ್ಳೋಣ.
ಮಂಡಕ್ಕಿ ಹಾಕಿದ ನಂತರ ಅದಕ್ಕೆ ನಾವು ತುಂಬಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಗ್ಗರಣೆ ಮಂಡಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ಯಾವ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾವು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಸಹ ಅದಕ್ಕೆ ಆ್ಯಡ್ ಮಾಡಬೇಕು. ನಿಂಬೆಹಣ್ಣಿನ ರಸ ನಾವು ಒಗ್ಗರಣೆಲಿ ಹಾಕಿಬಿಟ್ರೆ ಏನಾಗ್ಬಿಡುತ್ತೆ, ಅದು ಈರುಳ್ಳಿ ಎಲ್ಲ ಫುಲ್ ರೆಡ್ ಆಗಿ ಬರುತ್ತೆ. ಅದ್ರ ಸಲುವಾಗಿ ನಾವು ಮಂಡಕ್ಕಿನ ಹಾಕಿದ ನಂತರ ಅದ್ರ ಮೇಲೆ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಬೇಕು. ಸೊ ಇದೆಲ್ಲ ಹಾಕಿದ ನಂತರ ಮಂಡಕ್ಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಬೆರಿಬೇಕು. ಖಾರ ಉಪ್ಪು ಅದೆಲ್ಲ ಹೀರ್ಕೊಳ್ಬೇಕು. ಸೊ ಆ ಥರ ನಾವು ನಿಧಾನವಾಗಿ ಕಲಿಸ್ಕೊಂಡು ಹೋಗಬೇಕು. ನೋಡ್ತಾ ಇದ್ದೀರಲ್ವ ಯಾವ ಥರ ಒಗ್ಗರಣೆ ಕಲಿತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದು ಕಲಿತಾದ ನಂತರ ಇದಕ್ಕೆ ನಾವು ಪುಟಾಣಿ ಪುಡಿ ಅಂತ ಹೇಳ್ತೀವಿ. ಆ ಪುಡಿ ಹಚ್ಚಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಪುಟಾಣಿ ಪುಡಿನೂ ಹಾಕಿಬಿಟ್ಟು ಅದನ್ನು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ವ ಸೂಸ್ಲಾ ಅಥವಾ ಒಗ್ಗರಣೆ ಮಾಡೋದು ತುಂಬಾ ಸುಲಭ. ಇದಕ್ಕೆ ನಾನು ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಮಾಡಿದರೆ ಉತ್ತರ ಕರ್ನಾಟಕದ್ದು ಫೇಮಸ್ ರೆಸಿಪಿ ಒಗ್ಗರಣೆ ಅಥವಾ ಸೂಸ್ಲಾ ಏನಾದರೂ ಕರಿಬೋದು. ಈ ಡಿಶ್ ರೆಡಿ ಆಗುತ್ತೆ. ಹೋಪ್ ನಿಮಗೆ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಡಿಶ್ ಆದಂತಹ ಒಗ್ಗರಣೆ ಅಥವಾ ಸೂಸ್ಲಾ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೀವು ಯಾವ ವೆರೈಟಿಯಲ್ಲಿ ಒಗ್ಗರಣೆ ಅಥವಾ ಸೂಸ್ಲಾನ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಒಗ್ಗರಣೆನ ಮಾಡ್ತೀರಿ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.